ಎಸ್ ಎಸ್ ಶೆಟ್ಟಿ ಯೂಟ್ಯೂಬ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ನೇಹಿತರಿಗೂ ಸ್ವಾಗತಿಸುತ್ತಾ, ಇವತ್ತು ರೈಲ್ವೆ ಇಲಾಖೆಯಿಂದ ವಿವಿಧ ನೇಮಕಾತಿ ಹುದ್ದೆಗಳನ್ನು ಒಂದು ರೈಲ್ವೆ ಇಲಾಖೆ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಐಟಿಯ ಉತ್ತೀರ್ಣರು ಹಾಗೂ ತಾಂತ್ರಿಕ ವಿದ್ಯಾರ್ಥಿತೆ ಹೊಂದಿದ ಅಭ್ಯರ್ಥಿಗಳಿಗಾಗಿ ರೈಲ್ವೆ ನೇಮಕಾತಿ ಮಂಡಳಿಯು RRB ಶನಿವಾರ ಜೂನ್ 28 ಈ ವರ್ಷದ 2ನೇ ಕೇಂದ್ರೀಕೃತ ಉದ್ಯೋಗ ಅಧಿಸೂಚನೆ ಪ್ರಕಟಿಸಿದ್ದು, ಒಟ್ಟು 6,238 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವುದಾಗಿ ತಿಳಿಸಿದೆ. ಇದರಲ್ಲಿ 183 ಟೆಕ್ನಿಷಿಯನ್ಸ್ ಗ್ರೇಡ್ 1 ಹುದ್ದೆಯಾಗಿದ್ದು, ಗ್ರೇಡ್ 2 ರಲ್ಲಿ 6,055 ಹುದ್ದೆಗಳಿವೆ ಎಂದು ತಿಳಿಸಲಾಗಿದೆ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಪ್ರಾರಂಭವಾದ ದಿನಾಂಕ ಜೂನ್ 28 ಪ್ರಾರಂಭವಾಗಿರ್ತಕ್ಕಂಥದ್ದು. ಈ ಒಂದು ಮುಖ್ಯಾಂಶಗಳು ಅನ್ನು ಹೋಗಿದ್ರೆ, ಈ ವಯೋಮಿತಿ 2025 ಜುಲೈ 1ಕ್ಕೆ ಅನ್ವಯವಾಗುವಂತೆ ಟೆಕ್ನಿಷಿಯನ್ಸ್ ಗ್ರೇಡ್ 1 ಅಭ್ಯರ್ಥಿಗಳು 18 ರಿಂದ 33 ವರ್ಷದೊಳಗಿನವರಾಗಿರಬೇಕು. ಟೆಕ್ನಿಷಿಯನ್ ಥರ್ಡ್ ಆಕಾಂಕ್ಷಿಗಳು 18 ರಿಂದ 30 ವರ್ಷದೊಳಗಿನವರಾಗಿರಬೇಕು. ಅರ್ಜಿ ಶುಲ್ಕ SC ST, ಮಾಜಿ ಸೈನಿಕ, ಅಂಗವಿಕಲರು, ಮಹಿಳೆಯರು, ಆರ್ಥಿಕ ದುರ್ಬಲರು 250 ರೂಪಾಯಿ ಶುಲ್ಕ ಪಾವತಿಸತಕ್ಕದ್ದು. ಉಳಿದವರಿಗೆ 500 ರೂಪಾಯಿಗಳು ನಿಗದಿ ಮಾಡಲಾಗಿದೆ. ಪ್ರತಿ ಹುದ್ದೆಗೆ ಅರ್ಜಿ ಪ್ರತ್ಯೇಕ ಶುಲ್ಕ ಪಾವತಿಸಬೇಕು. ಪರೀಕ್ಷೆಗೆ ಹಾಜರಾದವರಿಗೆ ಕ್ರಮವಾಗಿ 250 ರೂಪಾಯಿ ಮತ್ತು 400 ರೂಪಾಯಿ ಮರುಪಾವತಿಸಲಾಗುತ್ತದೆ. ಈ ಒಂದು ಹುದ್ದೆಯ ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಬಳಿಕ ದಾಖಲಾತಿ ಪರಿಶೀಲನೆ ಹಾಗೂ ವೈದ್ಯಕೀಯ ತಪಾಸಣೆ ಒಳಪಡಿಸಿದೆ. ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಈ ಒಂದು ವಿದ್ಯಾರ್ಥಿತೆ ಏನಿರ್ಬೇಕನ್ನು ಹೋಗಿದ್ರೆ, ಈ ಒಂದು ಟೆಕ್ನಿಷಿಯನ್ಸ್ ಗ್ರೇಡ್ 3 ಹುದ್ದೆಗೆ ಕನಿಷ್ಠ 10ನೇ ತರಗತಿ SSLC ಪಾಸ್ ಆಗಿದ್ದು, ITI ಮೂಲಕ ಅಗತ್ಯ ಟ್ರೇಡ್ ವ್ಯಾಸಂಗ ಮಾಡಿರಬೇಕು. ಈ ಪ್ರಾಥಮಿಕ ವಿದ್ಯಾರ್ಹತೆ ಜೊತೆಗೆ ಹೆಚ್ಚುವರಿ ವಿದ್ಯಾರ್ಹತೆ ಇದ್ದರೂ ಅರ್ಜಿ ಸಲ್ಲಿಸಬಹುದು. ಆದರೆ ಪ್ರಾಥಮಿಕ ವಿದ್ಯಾರ್ಹತೆ ಇಲ್ಲದೆ ಹೆಚ್ಚುವರಿ ಶೈಕ್ಷಣಿಕ ವಿದ್ಯಾರ್ಹತೆ ಉಳ್ಳ ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಗ್ರೇಡ್ 1 ಹುದ್ದೆಗೆ BSc ಡಿಪ್ಲೊಮಾ ಇಂಜಿನಿಯರಿಂಗ್ ಅಥವಾ ಇಂಜಿನಿಯರಿಂಗ್ ಪದವಿ ಅರ್ಜಿ ಸಲ್ಲಿಸಬಹುದೆಂದು
ಹೇಳ್ತಕ್ಕಂಥದ್ದು.